ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಾಜ್ ನಂದಿನಿ ಕನ್ನಡ ಲಾಗ್ಸ್. ಇವತ್ತು ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ಬೆಳಿಗ್ಗೆನೇ ಬೇಗ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡಿಕೊಂಡು ರೆಡಿ ಆಗ್ತಾ ಇದ್ದೀನಿ ದೇವ್ರ ಪೂಜೆ ಮಾಡೋಣ ಅಂತ. ಇವತ್ತು ಟಿಫನ್ ಉಪ್ಪಿಟ್ಟು ಮಾಡಿದೆ. ಮಕ್ಕಳು ಉಪವಾಸ ಇರೋದಿಲ್ಲ, ಹಾಗಾಗಿ ನಾವು ಉಪವಾಸ ಇರ್ತೀವಿ ಅಂದರೆ ಏನೂ ತಿಂದೇ ಇರೋದಿಲ್ಲ. ಹಣ್ಣು, ಕಾಫಿ, ಟೀ ಈ ಥರ ತೊಗೋತೀವಿ. ಪೂಜೆ ಮುಗಿಯೋವರೆಗೂ ಏನೂ ತಿನ್ನೋದಕ್ಕೆ ಹೋಗೋದಿಲ್ಲ. ಪೂಜೆ ಎಲ್ಲ ಆದಮೇಲೆ ಸ್ವಲ್ಪ ಹಣ್ಣು, ಕಾಫಿನೋ ಏನಾದರೂ ಮಾಡಿಕೊಂಡು ತೊಗೋತೀವಿ. ಸಿಂಪಲ್ಲಾಗಿ ಲೈಟ್ ವೆಯ್ಟ್ ಇರೋ ಪಿಂಕ್ ಕಲರ್ ಸ್ಯಾರಿನ ಹಾಕ್ಕೊಂಡಿದ್ದೀನಿ. ನನ್ನ ಔಟ್ಫಿಟ್ ಈ ಥರ ಇತ್ತು. ಸಿಂಪಲ್ಲಾಗಿ ಲೈಟ್ ವೆಯ್ಟ್ ಇರೋ ಪಿಂಕ್ ಕಲರ್ ಸ್ಯಾರಿನ ಹಾಕ್ಕೊಂಡಿದ್ದೀನಿ. ಕೆಲಸ ಮಾಡೋದಕ್ಕೂ ಸರಿ ಹೋಗುತ್ತೆ ಅಂತ. ಕೈಗೆ ಬಳೆ ಹಾಕ್ಕೊಂಡ್ರೆ ಮುಗೀತು. ಹೊಸ್ಲಿಗೆ ಅರಿಶಿನ, ಕುಂಕುಮ, ಹೂವೆಲ್ಲ ಇಟ್ಕೊಂಡು ತಯಾರಿ ಮಾಡ್ಕೋತಾ ಇದ್ದೀನಿ ಪೂಜೆಗೆ. ಹಾಗೆ ಚಿಕ್ಕದಾಗಿ ರಂಗೋಲಿ ಕೂಡ ಹಾಕೋತಾ ಇದ್ದೀನಿ. ಹೊಸ್ಲಿಗೆ ಅರಿಶಿನ, ಕುಂಕುಮ, ರಂಗೋಲಿ ಎಲ್ಲ ಹಾಕಿ ದೇವ್ರ ಫೋಟೋಕ್ಕೆ ಹೂವೆಲ್ಲ ಹಾಕಿ ರೆಡಿ ಮಾಡ್ಕೋತಾ ಇದ್ದೀನಿ. ಹಿಂದಿನ ದಿನವೇ ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಹಾಗಾಗಿ ಬೆಳಗ್ಗೆ ಬೇಗ ಪೂಜೆ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತ. ಹಿಂದಿನ ದಿನವೇ ದೇವ್ರ ಮನೆ ಕೆಲಸನ ಆದಷ್ಟು ಮುಗಿಸ್ಕೊಂಡಿದ್ರೆ ಬೆಳಗ್ಗೆ ನಾವು ಬೇಗ ಪೂಜೆ ಮಾಡ್ಕೋಬೋದು. ದೇವರ ನೈವೇದ್ಯಕ್ಕೆ ಅಂತ ಹಣ್ಣು, ಕಾಯಿ, ತಂಬಿಟ್ಟು ಇಷ್ಟನ್ನು ಇಟ್ಟು ನೈವೇದ್ಯ ಮಾಡಿ ಪೂಜೆ ಮಾಡ್ಕೋತಾ ಇದ್ದೀನಿ. ನನ್ನ ಮಗ ಹಾಗೆ ದೇವ್ರ ಪೂಜೆ ಮಾಡಿ ನಮ್ಮಮ್ಮನೇ ದೇವರು ಅಂತ ನನಗೆ ಆರತಿ ಮಾಡ್ತಾ ಇದ್ದೇನೆ. ಇದು ಒಂದು ಸಣ್ಣ ವಿಡಿಯೋ ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ಚೆನ್ನಾಗಿರುತ್ತೆ ಅಂತ ಹಾಕಿದ್ದೀನಿ. ಹಾಗೆ ಇವತ್ತಿನ ದಿನ ತೆಂಗಿನಕಾಯಿ ದೀಪ ಹಚ್ಚಿದ್ರೆ ತುಂಬ ಒಳ್ಳೆಯದು. ಶಿವರಾತ್ರಿ ಹಬ್ಬದ ದಿನ, ಅದರಲ್ಲೂ ದಂಪತಿಗಳು ಈ ರೀತಿ ಸೇರಿ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು. ಹಾಗೆ ಮನೆಯಲ್ಲಿ ಎಲ್ಲರೂ ಪೂಜೆ ಎಲ್ಲ ಮುಗಿಸಿ ಕೊನೆಯಲ್ಲಿ ಸಾಂಬ್ರಾಣಿ ಧೂಪ ಹಾಕ್ತಾಯಿದ್ದೀನಿ. ಹಬ್ಬಗಳಲ್ಲಿ, ಅಮಾವಾಸ್ಯೆ, ಹುಣ್ಮೇಲಿ ಈ ರೀತಿ ಸಾಂಬ್ರಾಣಿ ಧೂಪ ಹಾಕಿದ್ರೆ ತುಂಬ ಒಳ್ಳೆಯದು. ಮನೇಲಿ ಯಾವುದಾದ್ರೂ ಕೆಟ್ಟ ಶಕ್ತಿ, ನೆಗೆಟಿವ್ ಇದ್ದರೆ ಹೋಗುತ್ತೆ. ಪೂಜೆ ಎಲ್ಲ ಮುಗಿಸಿ ಶಿವಪೂಜೆ ಮಾಡೋದಕ್ಕೆ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಗಂಧಿಗೆ ಅಂಗಡೀಲಿ ಆದ್ಯ, ಪಾದ್ಯ, ಹರ್ಗೆ ಅಂತ ಸಿಗುತ್ತೆ. ಅಭಿಷೇಕ ಮಾಡೋ ನೀರಿಗೆ ಇದನ್ನೆಲ್ಲ ಹಾಕಿ ಬೆರೆಸಿ ಇಟ್ಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ರೋಸ್ ವಾಟರ್ ಕೂಡ ಹಾಕೋತಾ ಇದ್ದೀನಿ. ಲಿಂಗಕ್ಕೆ ಹೊಸ ವಸ್ತ್ರನ ಈ ರೀತಿ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ಪುಟ್ಟದಾಗಿ. ಪೂಜೆ ಎಲ್ಲ ಆದಮೇಲೆ ಹೊಸ ವಸ್ತ್ರ ಹಾಕಿ ಕರಡಿಗೆಗೆ ಹಾಕಿ ಇಟ್ಕೊಳ್ಳೋದು. ಎಲ್ರದ್ದು ಲಿಂಗ ಇದೆ, ಎಲ್ಲರೂ ಸೇರಿಕೊಂಡು ಪೂಜೆ ಮಾಡ್ತಾಯಿದ್ದೀವಿ. ನಾವು ಯಾವಾಗಲೂ ಹೀಗೇ ಜೊತೆಯಲ್ಲೇ ಕೂತ್ಕೊಂಡು ಪೂಜೆ ಮಾಡ್ಕೋತೀವಿ. ಮಕ್ಕಳೂ ಕೂಡ ನಮ್ಮ ಜೊತೆಯಲ್ಲೇ ಕುಂಡಿಸ್ಕೊಂಡು ಪೂಜೆ ಮಾಡೋದ್ರಿಂದ ಅವ್ರಿಗೂ ಕೂಡ ಗೊತ್ತಾಗುತ್ತೆ ಯಾವ ರೀತಿ ಪೂಜೆ ಮಾಡಬೇಕು ಅನ್ನೋದು. ಹಾಗಾಗಿ ನಾವು ವರ್ಷ ಮಕ್ಕಳೂ ನಮ್ಮ ಜೊತೆಯಲ್ಲೇ ಕೂರಿಸ್ಕೊಂಡು ಪೂಜೆನ ಮಾಡ್ತೀವಿ. ಶಿವ ಪೂಜೆ ಎಲ್ಲ ಮಾಡ್ಕೋತಾ ಇದ್ದೀವಿ. ನಾನು ಈ ಕ್ಲಿಪ್ಪಿಂಗ್ನ
ಫಾಸ್ಟ್ ಮೂಮೆಂಟಲ್ಲಿ ಇಟ್ಟಿದ್ದೀನಿ, ಏಕೆಂದರೆ ಇದು ತುಂಬ ಲಾಂಗ್ ಪ್ರೊಸೀಜರ್ ಇರೋದ್ರಿಂದ ನೋಡೋರಿಗೆ ಬೇಜಾರಾಗಬಾರ್ದು ಅಂತ ಸ್ವಲ್ಪ ಫಾಸ್ಟ್ ಮೂಮೆಂಟಲ್ಲಿ ಇಟ್ಟಿದ್ದೀನಿ. ಸಂಜೆ ದೇವಸ್ಥಾನಕ್ಕೆ ಹೋಗಿದ್ವಿ. ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ತುಂಬ ಜನ ಕೂಡ ಇದ್ದರು. ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ದೇವಸ್ಥಾನ. ಹಾಗೆ ಮಕ್ಕಳುಗಳು ಮತ್ತು ದೊಡ್ಡವರು ಎಲ್ಲ ಹಾಡುಗಳು ಹಾಡ್ತಾಯಿದ್ರು, ಜಾನಪದ ಸಾಂಗು ಇದೆಲ್ಲ ಹೇಳ್ತಾಯಿದ್ರು. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಅಲ್ಲಿ ವಿಡಿಯೋ ಮಾಡೋಗಿರಲಿಲ್ಲ, ಆದರೂ ಕೂಡ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ. ದೇವಸ್ಥಾನದೊಳಗಡೆ ವಿಡಿಯೋ ಮಾಡೋ ಹಾಗಿಲ್ಲ, ತುಂಬ ರಶ್ ಇತ್ತು ಪ್ರಸಾದಕ್ಕೆ. ಹಾಗೆ ಲೈನಲ್ಲಿ ನಿಂತ್ಕೊಂಡಿದ್ದೀವಿ. ಸ್ವಲ್ಪ ಲೇಟೇ ಆಯಿತು. ಪ್ರಸಾದ ಎಲ್ಲ ಈಸ್ಕೊಂಡು ಉಪ್ಪಿಟ್ಟು ಕೇಸರಿಬಾತ್ ಮಾಡಿದರು. ದೇವರ ಪ್ರಸಾದ ಅಂದರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಾಗುತ್ತೆ ಅಲ್ವಾ. ನನಗಂತೂ ದೇವರ ಪ್ರಸಾದ ಅಂದರೆ ತುಂಬ ಇಷ್ಟ. ದೇವರ ಪ್ರಸಾದ ಎಲ್ಲ ತಿನ್ಕೊಂಡು ಹಾಗೆ ಒಂದೆರಡು ಜಾನಪದ ಸಾಂಗ್ನ ಕೇಳಿಕೊಂಡು ಮನೆಗೆ ಹೊರಟ್ವಿ. ಹೀಗಿತ್ತು ನಮ್ಮ ಮನೆಯ ಶಿವರಾತ್ರಿ ಹಬ್ಬ.